ಫಸ್ಟ್ ಆಫ್ ಆಲ್ BJPಯವರಿಗೆ ಯಾವುದೇ ನೈತಿಕತೆ ಇಲ್ಲ. ನಂಬರ್ 1. ಕರ್ನಾಟಕದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ನಂಬರ್ 2, ಬಡವರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ ಯಾವುದೇ ಅವರಿಗೆ ಕಾಳಜಿ ಇಲ್ಲ. 5 ವರ್ಷ ನರೇಂದ್ರ ಮೋದಿಯವರು ಯದ್ವಾ ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಯ್ತಾ ಇದ್ರೂ ಕೂಡ ತೆರಿಗೆ ಪಾಲಲ್ಲಿ ಅನ್ಯಾಯ ಆಯಿತು, ಬೇರೆ ಬೇರೆ ಇದರಲ್ಲಿ ಅನ್ಯಾಯ ಆಯಿತು, ಆಗಲೂ ಕೂಡ ಮಾತಾಡಲಿಲ್ಲ. ಅವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ನಂಬರ್ 1. ನಂಬರ್ 2, ನಮಗೆ ಭಾಳ ಜನ ಪಾರ್ಲಿಮೆಂಟ್ನಲ್ಲಿ ಸೀಟ್ ಕಡಿಮೆ ಆಗೋಯ್ತು, ವೋಟ್ ಕಡಿಮೆ ಆಗೋಯ್ತು. ನಮ್ಗೆ ಎಷ್ಟು ವೋಟ್ ಬಂದಿದ್ದು? 31%ಇಂದ 45%ಗಿಂತ ಜಾಸ್ತಿ ಆಗಿದೆ ವೋಟ್ ಪರ್ಸೆಂಟೇಜ್. ಕಡಿಮೆ ಆಯಿತಾ ಜಾಸ್ತಿ ಆಯಿತು? 13%ಗಿಂತ ಜಾಸ್ತಿ ಆಯಿತು. ಗೊತ್ತಾಯ್ತಾ? ಒಂದು ಸೀಟ್ ಇತ್ತು ನಮಗೆ 2019ರಲ್ಲಿ, ಒಂದೇ ಸೀಟ್ ಇದ್ದದು, 9 ಸೀಟ್ ಬಂತು. ನಾವು ಸೋತಿದ್ದೇವ? ಅವ್ರು ಎಷ್ಟಿದ್ರು 2019ರಲ್ಲಿ? ಎಷ್ಟಿದಪ್ಪ ಇದ್ರು? 25 ಅಲ್ಲ? ಈಗ ಎಷ್ಟಿದ್ರು? ಸೋತರವ್ರು ನಾವು, ಅವರು ಏನೋ ಹೇಳ್ತೀವಿ ನೀವು, ಅನಲೈಸು ಮಾಡಲ್ಲ, ಏನೂ ಇಲ್ಲ. ಅವರು ನಮಗಿಂತ ಪಾಯಿಂಟ್ ಸಮಥಿಂಗ್ ಎಷ್ಟೋ ಹೆಚ್ಚಾಗಿದ್ದಾರೆ ಅಷ್ಟೇ ಓಟು. ಅದು ಏನೋ ಅಲಯನ್ಸ್ ಮಾಡಿ. ನಾವು 31% ಇತ್ತು ಹೋದ ಸಾರಿ ಪಾರ್ಲಿಮೆಂಟ್ರಿ ಚುನಾವಣೆಯಲ್ಲಿ, ಈಗ 45% ಹೋಗಿ. ಗೊತ್ತಾಯ್ತಾ? ಸುಮಾರು 13%ಗಿಂತ ಜಾಸ್ತಿ ಆಗಿದೆ. ಒಂದು ಸೀಟಿಂದ 9 ಸೀಟ್ಗೆ ಹೋಗಿದ್ದೀವಿ. ಕೇಂದ್ರದಲ್ಲಿ ಅವರು ಎಷ್ಟು ಸೀಟ್ ಇದ್ರು?